ನಮಸ್ತೆ ವೀಕ್ಷಕರೇ, ಎಲ್ಲ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೆ. ನಾನಿವತ್ತು ನಿಮ್ಮಲ್ಲಿ ಹೇಳಕ್ಕೆ ಹೋಗ್ತಿರೋಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ ರೇಖಿಯನ್ನು ಕುರಿತು ಬಹಳಷ್ಟು ಜನ ಕೇಳ್ತಾಯಿದ್ರು. ರೇಖಿಯ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡಿ, ರೇಖಿ ಅಂದರೆ ಏನು ಅಂತ ಕೆಲವರು ಕೇಳಿದರು. ನಾನು ಡಾಕ್ಟರ್ ಜೀವನ್, ಆಸ್ಟ್ರಾಲಜರ್ ಆ್ಯಂಡ್ ಪ್ರೊಫೆಷನಲ್ ನ್ಯೂಮರಾಲಜಿಸ್ಟ್, ವಾಸ್ತು ಎಕ್ಸ್ಪರ್ಟ್ ಆ್ಯಂಡ್ ರೇಖಿ ಗ್ರ್ಯಾಂಡ್ ಮಾಸ್ಟರ್. ರೇಖಿ ಅಂತ ಹೇಳಿದ್ರೆ ಕೆಲವರಿಗೆ ಇದರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ. ರೇಖಿ ಅಂತ ಹೇಳಿದ್ರೆ ಪಾಮ್ ರೀಡಿಂಗಾ, ಹಸ್ತರೇಖಾಶಾಸ್ತ್ರನ, ಜ್ಯೋತಿಷವನ್ನು ಕೇಳ್ಬೋದಾ, ಇದರಲ್ಲಿ ಜ್ಯೋತಿಷ ಹೇಳ್ತಾರಾ ಅಂತೇಳಿ. ಅದು ಯಾವುದೂ ಅಲ್ಲ. ಇನ್ನೂ ಕೆಲವು ಜನಗಳಿಗೆ ಗೊತ್ತಿದೆ ರೇಖಿ ಅನ್ನುವಂಥದ್ದು ಹೀಲಿಂಗ್ ಮೆಥಡ್, ಒಂದು ಹೀಲಿಂಗ್ ಥೆರಪಿ. ಅದನ್ನು ಆಲ್ಟರ್ನೇಟಿವ್ ಥೆರಪಿ ಅಂತ ಕೂಡ ಕರಿತೀವಿ. ಇದರಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದು ಕೆಲವು ಜನಗಳಿಗೆ, ಬಹಳಷ್ಟು ಜನಕ್ಕೆ ಗೊತ್ತಿದೆ. ರೇ ಅಂತ ಹೇಳಿದ್ರೆ ವಿಶ್ವಶಕ್ತಿ ಹಾಗೂ ಬ್ರಹ್ಮಾಂಡ ಶಕ್ತಿ ಮತ್ತು ದೈವಶಕ್ತಿ. ಕಿ ಅಂತ ಹೇಳಿದ್ರೆ ಆತ್ಮಶಕ್ತಿ ಹಾಗೂ ಪ್ರಾಣಶಕ್ತಿ. ಇದನ್ನು ಚೀನಾದಲ್ಲಿ ಚಿ ಅಂತ ಕರೀತಾರೆ, ಜಪಾನಲ್ಲಿ ಕಿ ಅಂತ ಕರೀತಾರೆ. ನಮ್ಮ ಆತ್ಮಶಕ್ತಿಯೊಂದಿಗೆ ವಿಶ್ವಶಕ್ತಿ ದೈವಶಕ್ತಿಯ ಜೊತೆಗೆ ಸಂಪರ್ಕವನ್ನು ಒದಗಿಸ್ಕೊಡುವಂಥದ್ದು ಈ ರೇಖಿ. ಈ ರೇಖಿ ಅನ್ನುವಂಥದ್ದು ತುಂಬ ಹಳೆಯ ಪ್ರಾಚೀನವಾದಂಥ ವಿದ್ಯೆ ಇದು. ಇದನ್ನು ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಇದನ್ನು ಬಳಸ್ತಾ ಇದ್ದರು. ಅದಾದ ನಂತರ ಇದರಲ್ಲಿ ಬಹಳಷ್ಟು ಜನಗೆ ಎಲ್ಲ ಒಳ್ಳೇದು ಮಾಡ್ಕೊಂಡು ಅನುಗ್ರಹ ಮಾಡ್ಕೊತ ಬರ್ತಾಯಿದ್ರು. ಇವತ್ತು ಕೂಡ ನೀವು ನೋಡಬಹುದು, ಇವತ್ತು ಕೂಡ ಕೆಲವು ಗುರು ಪರಂಪರೆಗಳಲ್ಲಿ ಅಭಯಹಸ್ತದಿಂದ ಆಶೀರ್ವಾದ ಮಾಡ್ತಾ ಇರ್ತಾರೆ. ಮತ್ತು ಕೆಲವೊಂದು ಫೋಟೋಸ್ಗಳಲ್ಲಿ ನೋಡಬಹುದು, ದೇವರು ಆಶೀರ್ವಾದ ರೂಪದಲ್ಲಿ ನಿಂತಿರ್ತಾರೆ. ಅದು ಆ ಅಭಯಹಸ್ತದ ಮುಖಾಂತರ ರೇಖೆಯ ಎನರ್ಜಿ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ನೀವು ನೋಡಬಹುದು, ಕೆಲವೊಂದು ಪ್ರಾಣಿಗಳು ಅವುಗಳಿಗೆ ಎಲ್ಲಾದರೂ ನೋವು ಇದ್ದಾಗ ಶರೀರದಲ್ಲಿ, ಹಸುಗಳಾಗಿರ್ಬೋದು ಅಥವಾ ಬೆಕ್ಕಾಗಿರ್ಬೋದು, ನೋಡಿ ಬೇಕಾದ್ರೆ ನೀವು ಅದನ್ನು ಚೆಕ್ ಮಾಡಿ ನೋಡಿ, ಫಾಲೋ ಮಾಡಿ ನೋಡಿ, ಅವು ತಮ್ಮ ನಾಲಿಗೆಗಳ ಮುಖಾಂತರದಲ್ಲಿ ಸವರ್ತಾ ಇರ್ತವೆ. ಏನಕ್ಕಪ್ಪ ಅಂತೇಳಿದ್ರೆ ಆ ಜಾಗದಲ್ಲಿ ನೋವು ಇರುತ್ತೆ, ಆ ನೋವು ನಾವು ಉಪಶಮನ ಮಾಡ್ಕೊವಂಥದ್ದು. ಈ ರೇಖಿ ಹೀಲಿಂಗ್ ಅಂತ ಹೇಳಿದ್ರೆ ಉಪಶಮನ. ಈ ರೇಖಿ ಹೀಲಿಂಗನ್ನು ಕಲ್ತಾದ್ರ ಮೇಲೆ ನೀವೇನು ಮಾಡಬಹುದು, ನಿಮ್ಮನ್ನು ನೀವು ಸ್ವತಃ ಹೀಲ್ ಮಾಡ್ಕೋಬಹುದು. ನಂತರ ಪ್ರಾಣಿ ಪಕ್ಷಿಗಳಿಗೆ ಹೀಲ್ ಮಾಡ್ಬೋದು, ವಸ್ತುಗಳ ಮೇಲೆ ಪ್ರಯೋಗ ಮಾಡ್ಬೋದು, ಇತರನ್ನು ಕೂಡ ನೀವು ಹೀಲ್ ಮಾಡ್ಬೋದು. ಹೀಲ್ ಅಂತ ಹೇಳಿದ್ರೆ ನಿಮಗೆ ಶರೀರದಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಏನಾದರೂ ನೋವಿದೆ ಅಂತ ಹೇಳಿದಾಗ ಅದನ್ನು ನಮ್ಮ ಎರಡು ಹಸ್ತಗಳ ಮುಖಾಂತರ ಅಲ್ಲಿಗೆ ನಾವು ಎನರ್ಜಿ ಕೊಟ್ಟಾಗ ಅದು ಉಪಶಮನ ಆಗುತ್ತೆ. ಇದೇ ರೀತಿಯಲ್ಲೇ ನಮ್ಮ ಹಿಂದೆ ಇದು ಮೂಲತಃ ನಮ್ಮ ಭಾರತದ ವಿದ್ಯೆನೇ. ಇಲ್ಲಿ ನಮ್ಮ ಋಷಿಮುನಿಗಳು ಇದನ್ನು ಪ್ರಯೋಗ ಮಾಡ್ತಾಯಿದ್ರು ಮತ್ತು ತುಂಬ ಜನಕ್ಕೆ ಇದರಿಂದ ಎನರ್ಜಿಯನ್ನು ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ರು. ಕಾಲಕ್ರಮೇಣವಾಗಿ ಇದು ನಮ್ಮಲ್ಲಿ ಈ ವಿದ್ಯೆ ನಶಿಸ್ತಾ ಹೋಯಿತು. ನಂತರ ಟಿಬೆಟ್ಟಿನ ಬೌದ್ಧ ಸನ್ಯಾಸಿಗಳು ಈ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ರು. ಅವರು ಗುರು ಪರಂಪರೆಯಲ್ಲಿ ಮಾತ್ರ, ಅವರ ಶಿಷ್ಯ ಪರಂಪರೆಯಲ್ಲಿ ಮಾತ್ರ ಇದನ್ನು ಕೊಡ್ತಾ ಹೋಗ್ತಾಯಿದ್ರು. ಬೇರೆ ಯಾರೂ ಕೂಡ ಈ ವಿದ್ಯೆಯನ್ನು ಕೊಡ್ತಾ ಇರಲಿಲ್ಲ. ಅದಾಗಿದ್ದ ನಂತರ ನೀವು ಕೇಳಬಹುದು, ಅವಾಗ ಈ ವಿದ್ಯೆ ಒಲಿಮೆ ಆಗಬೇಕು ಅಂತೇಳಿದ್ರೆ ಗುರುವಿನ ಮಾರ್ಗದರ್ಶನದಲ್ಲೂ ಹೋಗಬೇಕು ಮತ್ತು ಗುರುವಿನ ಸೇವೆ ಮಾಡಬೇಕಾಗಿತ್ತು. ಸುಮಾರು ವರ್ಷಗಳ ಕಾಲ ಅವರು ಸೇವೆಯನ್ನು ಮಾಡಿ ನಂತರ ಆ ಗುರುವಿಗೆ ಇವರಿಗೆ ದೀಕ್ಷೆ ಕೊಡ್ಬೋದು ಅಂತ ಅವ್ರಿಗೆ ಅನಿಸಿದಾಗ ಮಾತ್ರ ಈ ವಿದ್ಯೆಯನ್ನು ಕೊಡ್ತಾಯಿದ್ರು. ಅದೇ ರೀತಿಯಲ್ಲೇ ನೀವು 2000 ವರ್ಷಗಳ ಹಿಂದೆ ಜೀಸಸ್ ಕ್ರೈಸ್ಟ್ ಕೂಡ ತಮ್ಮ ಹಸ್ತಗಳ ಮುಖಾಂತರ ಎಷ್ಟೋ ರೋಗಗಳನ್ನ ವಾಸಿ ಮಾಡ್ತಾಯಿದ್ರು. ಎಷ್ಟೋ ಜನಕ್ಕೆಲ್ಲ ಒಳ್ಳೇದು ಮಾಡಿರುವಂಥದ್ದು ನೀವು ಕೇಳ್ಪಟ್ಟಿರ್ತೀರ. ಹಾಗೂ ಇವತ್ತು ಅದಕ್ಕೆ ಕುರುಹುಗಳು ಕೂಡ ಇದ್ದಾವೆ. ಇದೇ ರೀತಿಯಲ್ಲೇ ಕೆಲವು ಗುರು ಕಲಿಸಿಕೊಡೋರಂತ ಇಲ್ಲದಿದ್ದದಕ್ಕೋ ಅಥವಾ ಕಲಿಯುವರ ಕೊರತೆಯಿಂದಾಗಿಯೋ ಕಲಿಸಿಕೊಡುವವರ ಕೊರತೆಯಿಂದಾಗಿಯೋ ಈ ವಿದ್ಯೆ ಸಂಪೂರ್ಣವಾಗಿ ಮತ್ತೆ ನಾಶವಾಗಿ ಹೋಗುತ್ತೆ. ಆದರೆ ಸುಮಾರು 20ನೇ ಶತಮಾನದ ಪ್ರಾರಂಭದಲ್ಲಿ ಈ ವಿದ್ಯೆ ಮತ್ತೆ ನಮ್ಮ ಮನುಕುಲಕ್ಕೆ ಕೊಡುಗೆಯಾಗಿ ಸಿಗುತ್ತೆ. ಈ ವಿದ್ಯೆ ಕಾಲಿಟ್ಟಾಗ ಇದಕ್ಕೆ ಮೂಲತಃ ಡಾಕ್ಟರ್ ಮಿಕಾವೋ ಉಸುಯಿ ಎಂಬಂಥ ಗುರುಗಳಿಗೆ ನಾವು ಎಲ್ಲರೂ ಕೃತಜ್ಞರಾಗಿದ್ದೇವೆ. ಅವರು ಮೂಲತಃ ಬಂದ್ಬಿಟ್ಟು ವೈದ್ಯಕೀಯ ವೃತ್ತಿಯಲ್ಲಿದ್ದು ವೈದ್ಯರಾಗಿದ್ದು ಅವರೊಬ್ಬ ಶಿಷ್ಯರು ಹೇಳ್ತಾರೆ. ಅವರ ಶಿಷ್ಯರು ಬಂದ್ಬಿಟ್ಟು ಕ್ರಿಶ್ಚಿಯನ್ನಲ್ಲಿರ್ತಾರೆ. ಅವರು ಹೇಳ್ತಾರೆ, ಗುರುಗಳೇ, ಈಗ ಜೀಸಸ್ ಅನ್ನುವಂಥವರು ಹಸ್ತಗಳ ಮುಖಾಂತರ ಎಲ್ಲರಿಗೂ ವಾಸಿ ಮಾಡ್ತಾಯಿದ್ರು. ಆ ರೀತಿಯಲ್ಲಿ ನಾವು ಈ ವೈದ್ಯಕೀಯ ವೃತ್ತಿಯಲ್ಲಿ ರೋಗಿಗಳಿಗೆ ವಾಸಿ ಮಾಡೋಕ್ಕಾಗಲ್ವಾ ಅಂತೇಳಿ. ಆವಾಗ ಮಿಕಾವೋ ಉಸುಯಿ ಅವರಿಗೆ ಒಂದು ಅನುಮಾನ ಬರುತ್ತೆ, ಹೌದಲ್ವಾ, ಈ ರೀತಿಯಲ್ಲಿ ನಾವು ಮಾಡ್ಬೋದಲ್ವ ಅನ್ನೋದು ಒಂದು ಕುತೂಹಲ ಬರುತ್ತೆ. ಆವಾಗ ಬೈಬಲಲ್ಲಿ ಎಲ್ಲ ವಚನಗಳು, ಎಲ್ಲ ಅಧ್ಯಾಯಗಳನ್ನು ಕೂಡ ಮಾಡ್ತಾರೆ, ಎಲ್ಲ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡ್ತಾರೆ. ಯಾವುದೇ ರೀತಿಯಾದ ಕುರುಹುಗಳು ಸಿಗಲ್ಲ. ನಂತರ ಇವರು ಟಿಬೆಟ್ಟಿಗೆ ಹೋಗಿ ಅಲ್ಲಿ ಬೌದ್ಧ ಸನ್ಯಾಸಿಗಳೊಂದಿಗೆ ಸಂಸ್ಕೃತವನ್ನು ಕಲಿತು, ಈ ವಿದ್ಯೆಯನ್ನು ಕಲಿತು 21 ದಿವಸಗಳ ಕಾಲ ತಪಸ್ಸನ್ನು ಮಾಡಿ ಈ ಎನರ್ಜಿಯನ್ನು ತಗೊಂಬಂದು ಅವರು ಮತ್ತೆ ಒಂದು ವಿದ್ಯಾಸಂಸ್ಥೆಯನ್ನು ರಚನೆ ಮಾಡಿ ಅದನ್ನು
ಅವರ ಶಿಷ್ಯ ಪರಂಪರೆಯಿಂದ ನಮ್ಮವರೆಗೂ ತಂದು ಕೊಟ್ಟಿರ್ತಾರೆ. ಈ ರೇಖಿಯ ಪಿತಾಮಹರು ಯಾರು ಅಂತ ಹೇಳಿದ್ರೆ ಆ ಮಹಾನುಭಾವರಾದಂಥ ಡಾಕ್ಟರ್ ಮಿಕಾವೋ ಉಸಿ ಅವರಿಗೆ ನಾವೆಲ್ಲರೂ ಕೂಡ ಚಿರಋಣಿಗಳಾಗಿರ್ತೇವೆ. ಇನ್ನು ಡಾಕ್ಟರ್ ಮಿಕಾವೋ ಉಸಿಯವರ ಬಗ್ಗೆ ನಾವು ಮುಂದಿನ ಕ್ಲಾಸ್ಗಳಲ್ಲೆಲ್ಲವೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಹಾಗೂ ರೇಖಿ ಅಂದರೆ ಏನು, ರೇಖಿ ಏನೇನು ಕೆಲಸ ಮಾಡುತ್ತೆ, ರೇಖಿ ಯಾರ್ಯಾರು ಕಲಿಬಹುದು, ರೇಖಿಯಿಂದ ಆಗುವಂಥ ಉಪಯೋಗಗಳೇನು ಅನ್ನುವಂಥದ್ದನ್ನು ನಾನು ಮುಂದೆ ಪ್ರತಿಯೊಂದು ಕೂಡ ನಿಮ್ಮಲ್ಲಿ ಹೇಳ್ತಾ ಹೋಗ್ತೇನೆ. ಹಾಗೂ ಇದನ್ನು ರೇಖಿ ಕಲಿಬೇಕು ಅಂತ ಆಸಕ್ತಿ ಇರುವಂಥವರು ನಮ್ಮ ನಂಬರ್ಗೆ ಕಾಲ್ ಮಾಡಿ ಸೀಟ್ ರಿಸರ್ವೇಷನ್ ಮಾಡ್ಕೊಳ್ಳಿ. ನಂತರ ನಾನು ನಿಮಗೆ ಕ್ಲಾಸಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತೀನಿ. ದೀಕ್ಷೆಯನ್ನು ಕೂಡ ನಮ್ಮಲ್ಲಿ ಕೊಡುವಂಥದ್ದು ನಡೆಯುತ್ತೆ. ಇದರಲ್ಲಿ ರೇಖಿ ಕಲ್ತಿರೋರು ಫಸ್ಟ್ ಲೆವೆಲ್ ಆಗಿರ್ಬೋದು ಅಥವಾ ಸೆಕೆಂಡ್ ಲೆವೆಲ್ ಆಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲಾದರೂ ತಗೊಂಡು ಮಧ್ಯದಲ್ಲಿ ಬಿಟ್ಟಿದ್ದರೆ ಅವರಿಗೂ ಕೂಡ ನಮ್ಮಲ್ಲಿ ಸೆಕೆಂಡ್ ಲೆವೆಲ್ ಹಾಗೂ ಥರ್ಡ್ ಡಿಗ್ರಿ ದೀಕ್ಷೆಯನ್ನು ಕೊಡ್ತೇವೆ. ಧನ್ಯವಾದಗಳು.